ಕನ್ನಡ ಚಿತ್ರರಂಗದಲ್ಲಿ ಮತ್ತೊಬ್ಬ ಖ್ಯಾತ ನಾಯಕಿ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದು ಈ ನಟಿಯ ಆತ್ಮಹತ್ಯೆಗೆ ಶರಣಾಗಿದ್ದು ಡೆತ್ ನೋಟ್ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ. ಇನ್ನು ಈ ನಟಿ ಕನ್ನಡದ ಕಾವ್ಯಾಂಜಲಿ ಸೀರಿಯಲ್ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿತ್ತು. ಮತ್ತು ಗೌರಿಪುರದ ಗಯ್ಯಾಳಿಗಳು ಹಾಗೂ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಈ ಹಿಂದೆ ಬರ್ತಿದ್ದಂಥ ಕನ್ನಡತಿ ಮತ್ತು ಗಿಣಿರಾಮ ಸೀರಿಯಲ್ನಲ್ಲಿ ಇವರು ತುಂಬನೇ ಅಭಿನಯ ಕೂಡ ಮಾಡಿದರು. ಸಾಕಷ್ಟು ಎಪಿಸೋಡ್ಗಳಲ್ಲೂ ಕೂಡ ಕಾಣಸಿಕ್ಕಿದರು. ಇವರು ಬೇರೆ ಯಾರಲ್ಲ, ವಿದಿಶಾ ಡೇ ಅವರು. ಇನ್ನು ವಿದಿಶಾ ಡೇ ಅವರು ಮೂಲತಃ ಹಿಂದಿ ಚಿತ್ರರಂಗದವರಾಗಿದ್ದು ಇನ್ನೂ 23ನೇ ವಯಸ್ಸಿಗೆ ಇದು ದುರಂತ ಅಂತ್ಯವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು 2-3 ವರ್ಷಗಳಿಂದ ಕೂಡ ಬಾಯ್ ಫ್ರೆಂಡ್ ಜೊತೆ ಲಿವಿಂಗ್ ಟುಗೆದರ್ನಲ್ಲಿ ಮಹಾರಾಷ್ಟ್ರದ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದರು. ಇನ್ನು ರೂಪದರ್ಶಿಯಾಗಿದ್ದಂಥ ವಿದಿಶಾ ಡೇ ಅವರಿಗೆ ಸಣ್ಣ ಪುಟ್ಟ ಅವಕಾಶಗಳು ಸಿಗೋದ್ರ ಮೂಲಕ ಒಳ್ಳೊಳ್ಳೆ ಅಭಿನಯ ಕೂಡ ಮಾಡ್ತಿದ್ರು. ಇನ್ನು ಕನ್ನಡದಲ್ಲೂ ಕೂಡ ಸೀರಿಯಲ್ಗಳಲ್ಲಿ ಅಭಿನಯಿಸಬೇಕಾದ್ರೆ ಕನ್ನಡ ಬಂದು ಸ್ಪಷ್ಟವಾಗಿ ಕಲಿತುಕೊಂಡು ಕೂಡ ಮಾಡಿದ್ದಾರೆ. ಇನ್ನು ಅದ್ಭುತವಾದಂಥ ಅಭಿನಯ ಕೂಡ ಮಾಡ್ತಿದ್ರು. ನೋಡೋಕೆ ಕೂಡ ತುಂಬಾ ಅದ್ಭುತವಾಗಿ ಮುದ್ದು ಮುಖದ ಚೆಲುವೆ ಅಂತಲೂ ಕೂಡ ಹೇಳ್ಬೋದು. ಇನ್ನು 2-3 ವರ್ಷಗಳಿಂದ ಲಿವಿಂಗ್ ಟುಗೆದರ್ ಇದ್ದಂಥ ಬಾಯ್ ಫ್ರೆಂಡ್ ಜೊತೆ ಕಿರಿಕ್ ಕೂಡ ಆಗಿತ್ತು ಅಂತ ಹೇಳಲಾಗುತ್ತೆ. ಇನ್ನು ಮದುವೆ ವಿಚಾರವಾಗಿ ಕಿರಿಕ್ ಆಗಿದ್ದರಿಂದಲೇ ಇಂಥ ದುರಂತ ಅಂತ್ಯ ಆಗಿರ್ಬೋದು ಅಂತ ಹೇಳಲಾಗುತ್ತೆ. ಆದರೆ ಡೆತ್ ನೋಟಲ್ಲಿರೋದು ಬೇರೆ. ಸದ್ಯ ಡೆತ್ ನೋಟ್ ಮೇಲೆ ಸಾಕಷ್ಟು ಅನುಮಾನ ವ್ಯಕ್ತಪಡಿಸುವ ಕುಟುಂಬದವರು FSLಗೆ ಕಳಿಸಲಾಗಿದೆ.